ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ನಾವು ಇಂದಿನ ದಿನ 8ನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ 1 ಆಧಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ನಾವು ನಮ್ಮ ಇತಿಹಾಸವನ್ನು ಹೇಗೆ ತಿಳಿದುಕೊಳ್ಳುತ್ತೇವೆ, ನಾವು ನಮ್ಮ ಪೂರ್ವಜರ ಅಥವಾ ಹಿಂದಿನ ಕಾಲದ ಬಗ್ಗೆ ಹೇಗೆ ತಿಳಿದುಕೊಳ್ಳುತ್ತೇವೆ ಅನ್ನೋದು ನೋಡೋಣ. ಒಂದು ಮನೆಯ ಹಿರಿಯರನ್ನು ಕೇಳಿದೆ ತಿಳಿದುಕೊಳ್ಳುತ್ತೇವೆ. ಹಾಗೆ ಪುಸ್ತಕಗಳು, ಹಾಡುಗಳು ಮತ್ತು ಕಥೆಗಳಿಂದ ತಿಳಿದುಕೊಳ್ಳುತ್ತೇವೆ. ಈ ಅಂಶಗಳನ್ನು ನಾವು ತಿಳ್ಕೊತೇವೆ. ಅದೇ ರೀತಿ ಹಾಗಾದರೆ ಇತಿಹಾಸವನ್ನು ಹೇಗೆ ರಚಿಸುತ್ತಾರೆ ಅನ್ನೋದನ್ನು ನೋಡೋದಾದರೆ, ಇತಿಹಾಸವನ್ನು ಸಾಕ್ಷ್ಯಾಧಾರಗಳ ಸಹಾಯದಿಂದ ಇತಿಹಾಸಕಾರರು ರಚಿಸುತ್ತಾರೆ. ಆಧಾರಗಳಿಲ್ಲದೆ ಇತಿಹಾಸವನ್ನು ನಿರ್ಮಾಣ ಮಾಡೋಕ್ಕೆ ಅದು ಸಾಧ್ಯ ಇಲ್ಲ ಅನ್ನುವಂಥ ಅಂಶ ತಿಳಿತೀವಿ. ಆಧಾರ ಎಂದರೇನು? ಪ್ರಾಚೀನ ಕಾಲದಿಂದಲೂ ಮನುಷ್ಯರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ವಿವಿಧ ಬಗೆಯ ಅನುಕೂಲಗಳನ್ನು ಮಾಡಿಕೊಂಡಿದ್ದರು. ಮಾನವ ಸಮಾಜಗಳು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡಿದ್ದ ವಸ್ತುಗಳು ಇಂದಿಗೂ ಉಳಿದುಕೊಂಡಿದ್ದರೆ ಅವುಗಳನ್ನು ನಾವು ಆಧಾರಗಳು ಅಂತೇಳಿ ಕರಿತೀವಿ. ಹಾಗಾದರೆ ಆಧಾರಗಳು ಅಂಥೇಳಂತ ಏನಂತ ನೋಡಿದ್ವಿ ನಾವು. ಹಾಗಾದರೆ ಆಧಾರಗಳಲ್ಲಿ ಮುಖ್ಯವಾಗಿ 2 ವಿಧಗಳಿವೆ. ಒಂದು ಸಾಹಿತ್ಯಿಕ ಆಧಾರಗಳು ಹಾಗೂ ಎರಡನೇದು ಪುರಾತತ್ವ ಆಧಾರಗಳು. ಇಲ್ಲಿ ನೋಡ್ಬೋದು ನೀವು, ಇತಿಹಾಸದ ಆಧಾರಗಳನ್ನು 2 ಪ್ರಕಾರಗಳಾಗಿ ನಾವು ಮಾಡಿದ್ದೀವಿ. ಸಾಹಿತ್ಯ ಆಧಾರಗಳು, ಎರಡನೇದು ಪುರಾತತ್ವ ಆಧಾರಗಳು ಅಂಥೇಳಿ. ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂಥೇಳಿ ಮತ್ತೆ ನಾವು 2 ಪ್ರಕಾರಗಳನ್ನು ನೋಡ್ತೀವಿ. ಲಿಖಿತ ಸಾಹಿತ್ಯದಲ್ಲಿ ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅನ್ನುವಂಥ ಮತ್ತೆರಡು ಪ್ರಕಾರಗಳನ್ನು ನಾವು ನೋಡ್ತೀವಿ. ಮೌಖಿಕ ಸಾಹಿತ್ಯದಲ್ಲಿ 3 ಪ್ರಕಾರಗಳನ್ನು ನಾವು ನೋಡ್ತೀವಿ. ಒಂದು ಲಾವಣಿಗಳು, 2 ಜಾನಪದ ಕಥೆಗಳು, 3ನೇದು ಐತಿಹ್ಯಗಳು ಅಂಥೇಳಿ. ಹಾಗಾದರೆ 2ನೇ ಪ್ರಕಾರವಾದ ಪುರಾತತ್ವ ಆಧಾರಗಳಲ್ಲಿ 4 ಪ್ರಕಾರಗಳನ್ನಾಗಿ ನಾವು ಮಾಡಬಹುದಾಗಿದೆ. 1ನೇದು ಸ್ಮಾರಕಗಳು, 2ನೇದು ನಾಣ್ಯಗಳು, 3ನೇದು ಶಾಸನಗಳು ಮತ್ತು 4ನೇದು ಇತರೆ ಅವಶೇಷಗಳು. ಇನ್ನು ಮುಂದಿನದಾಗಿ ನಾವು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳನ್ನು ನಾವು ಪುರಾತತ್ವ ಆಧಾರಗಳು ಅಂಥೇಳಿ ಕರಿತೀವಿ. ಇದರಲ್ಲಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಇತರೆ ಅವಶೇಷಗಳನ್ನು ನಾವು ನೋಡ್ಬೋದಾಗಿದೆ. ಶಾಸನಗಳು ಅಂತಂದರೆ, ಶಾಸನ ಎಂದರೆ ಕೊರೆಯಲ್ಪಟ್ಟಿರುವ ಎಂದರ್ಥ. ಕಲ್ಲು, ಬಂಡೆ, ಲೋಹ, ದಂತ, ಸುಟ್ಟ ಮಣ್ಣಿನ ಹಲಗೆ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ ಶಾಸನಗಳನ್ನು ಬರೆಯಲಾಗುತ್ತಿತ್ತು. ಅಂದಿನ ಘಟನೆಗಳ ಜೊತೆಗೆ ನೇರ ಸಂಬಂಧಗಳನ್ನು ಇವು ಹೊಂದಿರುವುದರಿಂದ ಶಾಸನಗಳು ಹೆಚ್ಚು ವಿಶ್ವಾಸಾರ್ಹ ಆಧಾರಗಳಾಗಿವೆ ಅಂತ ನಾವು ತಿಳ್ಕೊತೀವಿ. ಇಲ್ಲಿ ನೋಡ್ಬೋದು ನೀವು, ಶಾಸನಗಳನ್ನು ಬಂಡೆಗಲ್ಲುಗಳ ಮೇಲೆ ಮತ್ತು ಒಂದು ಲೋಹಗಳ ಮೇಲೆ ಅದನ್ನು ಕೊರೆಯಲ್ಪಟ್ಟಿರ್ತಾರೆ. ಹಾಗಾಗಿ ಇವುಗಳನ್ನು ನಾವು ಶಾಸನಗಳು ಅಂಥೇಳಿ ಕರಿತೀವಿ. ಭಾರತದಲ್ಲಿ ಮುಖ್ಯವಾಗಿ ಅಶೋಕ ಸಾಮ್ರಾಟನ ಶಾಸನಗಳು ನಮಗೆ ಬಹಳಷ್ಟು ಸಂಖ್ಯೆಯಲ್ಲಿ ದೊರಕಿವೆ. ಹಾಗಾದರೆ ಅವನ್ನ ಅಶೋಕನ ಶಾಸನಗಳ ಪಿತಾಮಹ ಅಂತೇಳಿ ಕರಿತೀವಿ. ಮುಂದೆ ನಾಣ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾಣ್ಯಗಳು ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಹಲವು ಮಹತ್ವದ ಸಂಗತಿಗಳನ್ನು ಒಳಗೊಂಡಿರ್ತವೆ. ಇವುಗಳನ್ನು ಹೊರಡಿಸಿದ ರಾಜನ ಅಧೀನದಲ್ಲಿರುವ ಪ್ರದೇಶದ ವ್ಯಾಪ್ತಿ, ಆಡಳಿತ ಭಾಷೆ, ರಾಜನ ಬಿರುದು ಮತ್ತು ಸಾಧನೆ, ರಾಜನ ಮತಧರ್ಮ, ರಾಜ್ಯದ ಆರ್ಥಿಕ ಸ್ಥಿತಿ, ಲೋಹ ತಂತ್ರಜ್ಞಾನ ವಿಚಾರಗಳನ್ನು ತಿಳಿಯಲು ಸಹಾಯಕ ಆಗಿವೆ. ಇಲ್ಲಿ ನಾವು ನೋಡ್ಬೋದಾಗಿದೆ, ಅನೇಕ ರಾಜರುಗಳು ತಮ್ಮ ಕಾಲದಲ್ಲಿ ಅನೇಕ ವಿವಿಧ ರೀತಿಯ ಬಗೆ ಬಗೆಯ ನಾಣ್ಯಗಳನ್ನು ಹೊರಡಿಸಿರ್ತಾರೆ. ಅವುಗಳ ಮೇಲೆ ಚಿತ್ರಗಳನ್ನು ಕೂಡ ಕೆತ್ತಿಸಿರ್ತಾರೆ. ಇವುಗಳಿಂದ ನಾಣ್ಯಗಳು ಆಗಿನ ಆರ್ಥಿಕ ಸ್ಥಿತಿಯನ್ನು ತಿಳಿಬಹುದಾಗಿದೆ. ಇನ್ನು ಮುಂದಿನದಾಗಿ ಸ್ಮಾರಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಅರಮನೆಗಳು, ದೇವಾಲಯಗಳು, ಕೋಟೆ ಕೊತ್ತಲಗಳು, ಸ್ತಂಭಗಳು ಮುಂತಾದವುಗಳೆಲ್ಲವನ್ನು ನಾವು ಸ್ಮಾರಕಗಳಂತೆ ಕರಿತೀವಿ. ಇಲ್ಲಿ ನೋಡ್ಬೋದು ಹಂಪಿ ಮತ್ತು ಗೋಲ್ ಗುಂಬಸ್. ಅದೇ ರೀತಿ 3ನೇ ಚಿತ್ರ ನಳಂದ ವಿಶ್ವವಿದ್ಯಾಲಯದ ಒಂದು ಚಿತ್ರವನ್ನು ನೋಡ್ಬೋದು. ಇವೆಲ್ಲವೂ ಕೂಡ ಅಂದಿನ ಕಾಲದ ಸ್ಮಾರಕಗಳಿಗೆ ಉದಾಹರಣೆಗಳಾಗಿವೆ ಅಂತ ನಾವು ತಿಳಿದುಕೊಳ್ಳಬಹುದಾಗಿದೆ. ಅದೇ ರೀತಿ ನಾವು ಮುಂದಿನದಾಗಿ ಇತರೆ ಆಧಾರಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ, ಉತ್ಖನನದ ಸಂದರ್ಭದಲ್ಲಿ ದೊರೆತ ಮಡಿಕೆ ಚೂರು, ಮಣಿ, ಮುದ್ರೆ, ಲೋಹದ ತುಣುಕು ಮೊದಲಾದ ಅವಶೇಷಗಳ ಸಹಾಯದಿಂದ ಅಂದಿನ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜನಜೀವನ ಮಾತ್ರವಲ್ಲ, ವ್ಯಾಪಾರ ವ್ಯವಹಾರ, ಆಹಾರ ಪದ್ಧತಿಗಳನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಈ ರೀತಿಯಾಗಿ ನಾವು ಇತರೆ ಆಧಾರಗಳಲ್ಲಿ ನೋಡೋದಾದರೆ, ಉತ್ಖನನ ಸಂದರ್ಭದಲ್ಲಿ ದೊರೆತಂತಹ ಮಡಿಕೆ ಚೂರು, ಮಣಿ, ಮುದ್ರೆ, ಲೋಹದ ತುಣುಕು ಇವೆಲ್ಲವುಗಳ ನಮಗೆ ಆಧಾರಗಳಾಗಿವೆ. ಈ ಆಧಾರಗಳಿಂದ ನಾವು ಇತರೆ ಆಧಾರಗಳು ಅಂತೇಳಿ ನಾವು ಇದನ್ನು ತಿಳಿದುಕೊಳ್ಳಬಹುದಾಗಿದೆ. ಇಷ್ಟೊತ್ತು ನಾವು ಪುರಾತತ್ವ ಆಧಾರಗಳಲ್ಲಿ 4 ಪ್ರಕಾರಗಳಾದ ಸ್ಮಾರಕಗಳು, ನಾಣ್ಯಗಳು, ಅದೇ ರೀತಿ
ಇತರೆ ಅವಶೇಷಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಧನ್ಯವಾದಗಳು.